ತಿಂಗಳ ಲೆಕ್ಕದಲ್ಲಿ 2026ನೇ ಇಸ್ವಿ ಹೇಳ್ತಕ್ಕಂಥದ್ದು ಪ್ರಾರಂಭವಾಯಿತು. ಈ 2026ನೇ ಇಸ್ವಿಯಲ್ಲಿ ಮೀನ ರಾಶಿಯವರ ಭವಿಷ್ಯತ್ತು ಹೇಗಿದೆ ಎಂಬುದನ್ನು ನಾವು ವಿಚಾರವನ್ನು ಮಾಡಿದಾಗ, ಈ ಒಂದು ವರ್ಷದಲ್ಲಿ 1ನೇ ತಿಂಗಳಿನಲ್ಲಿ ಅವರು ಶುಭ ಯೋಗ ಹೇಳ್ತಕ್ಕಂಥದ್ದನ್ನು ಕೂಡಿರುವ ಸಾಧ್ಯತೆಗಳೇ ಜಾಸ್ತಿಯಾಗಿ ಕಂಡು ಬರ್ತಕ್ಕಂಥದ್ದು. ಅದರಲ್ಲಿ ಶುಭವಾದಂತಹ ವಿವಾಹ ಆಗದೆ ಇರತಕ್ಕಂಥವರಿಗೆ ವಿವಾಹವು, ಆನಂತರದಲ್ಲಿ ಉದ್ಯೋಗ ಸಿಗ್ತಾ ಇರತಕ್ಕಂತಹ ಶ್ರಮವನ್ನು ಪಡ್ತಾ ಇರತಕ್ಕಂಥವರಿಗೆ ಉದ್ಯೋಗ ಅವಕಾಶಗಳು ಹಾಗೂ ಅಭಿವೃದ್ಧಿಯ ಪಥದಲ್ಲಿ ಅವರು ಸಾಗುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಯಲ್ಲಿ ಸ್ವಲ್ಪ ಅವರಿಗೆ ಗ್ರಹಚಾರದಿಂದ ಸಣ್ಣದಾದಂತಹ ತೊಂದರೆಯನ್ನು ಹೊರತುಪಡಿಸಿದರೆ ಮಿಕ್ಕಿದೆಲ್ಲವೂ ಕೂಡ ಶುಭವಾದಂತಹ ಫಲವನ್ನು ಅವರು ಕಾಣಬಹುದು. ಇನ್ನು 2ನೇ ತಿಂಗಳಿನಲ್ಲೇ ಅವರ ಆರೋಗ್ಯದ ಪರಿಸ್ಥಿತಿಯಲ್ಲಿ ಸುಧಾರಣೆಯನ್ನು ಕಂಡು ಬಂದರೂ ಕೂಡ ಉದ್ಯೋಗ ವ್ಯವಹಾರಾದಿಗಳು ಸಲೀಸಾಗಿ ನಡೆಯುವಂತಹ ಸಮಯ ಆಗತಕ್ಕಂಥದ್ದು. ಜೊತೆಯಲ್ಲಿ ಹೊಸ ವಸ್ತು ಇತ್ಯಾದಿಗಳನ್ನು ಖರೀದಿಯನ್ನು ಮಾಡ್ತಕ್ಕಂಥದ್ದು ಮತ್ತು ಹೊಸದಾದಂತಹ ಕೆಲಸಕ್ಕೆ ಕೆಲವರು ಮೊದಲನೇ ಹೆಜ್ಜೆಯನ್ನು ಇಟ್ಟು ಪ್ರಾರಂಭವನ್ನು ಮಾಡತಕ್ಕಂತಹ ಶುಭ ಸಮಯ ಹೇಳ್ತಕ್ಕಂಥದ್ದು ಬರ್ತಕ್ಕಂಥದ್ದು. ಇನ್ನು 3ನೇ ತಿಂಗಳಿನಲ್ಲಿ ಅವರಿಗೆ ಸ್ವಲ್ಪ ಜನರಿಂದಾಗಿ ತೊಂದರೆ ಹೇಳ್ತಕ್ಕಂಥದ್ದು ಉಂಟಾದರೆ, ಇನ್ನು ಕೆಲವರಿಗೆ ಮಾನಸಿಕವಾದಂತಹ ಒತ್ತಡ ಹೇಳ್ತಕ್ಕಂಥದ್ದು ಆಗುವ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಜೊತೆಯಲ್ಲಿ ವಿದ್ಯಾಭ್ಯಾಸದಲ್ಲಿ ಇರ್ತಕ್ಕಂಥವರಿಗೆ ಒಂದು ಉತ್ತಮವಾದಂತಹ ವಿದ್ಯಾಭ್ಯಾಸಕ್ಕೆ ಆಗುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಇರತಕ್ಕಂಥದ್ದನ್ನು ನಾವು ಕಾಣಬಹುದು. ಇನ್ನು 4ನೇ ತಿಂಗಳಿನಲ್ಲೇ ಅವರ ಆರೋಗ್ಯದಲ್ಲಿ ಏನೂ ತೊಂದರೆ ಆಗದೆ ಇದ್ದರೂ ಕೂಡ, ಜೊತೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂತಹ ಮಕ್ಕಳಲ್ಲಿ ಸ್ವಲ್ಪ ರೀತಿಯಾದಂತಹ ಹಿನ್ನಡೆ ಹೇಳ್ತಕ್ಕಂಥದ್ದು ಆಗುವ ಸಾಧ್ಯತೆ, ಮತ್ತು ಅಷ್ಟೇ ಅಲ್ಲದೆ ಸ್ವಲ್ಪ ಮಕ್ಕಳಲ್ಲಿ ಹಠಗಳು ಜಾಸ್ತಿಯಾಗಿ ಕಂಡು ಬಂದರೆ, ಇನ್ನು ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ಕೂಡ ಸ್ವಲ್ಪ ಮಟ್ಟಿದಾದಂತಹ ಅಸಮಾಧಾನ ಮತ್ತು ಮಾಡಿರ್ತಕ್ಕಂತಹ ಕೆಲಸಕ್ಕೆ ತಕ್ಕದಾದಂತಹ ಒಂದು ಗೌರವ ಅಥವಾ ಬೆಲೆ ಹೇಳ್ತಕ್ಕಂಥದ್ದು ಸಿಗದೇ ಇರುವಂತಹ ಸಾಧ್ಯತೆಗಳು 4ನೇ ತಿಂಗಳಿನಲ್ಲಿ ನಾವು ಕಾಣಬಹುದು. ಇನ್ನು 5ನೇ ತಿಂಗಳಿನಲ್ಲಿ ವ್ಯಾಪಾರ ಇತ್ಯಾದಿಗಳಲ್ಲಿ ತೊಡಗಿಕೊಂಡಿರ್ತಕ್ಕಂಥವರಿಗೆ ಸ್ವಲ್ಪ ಮಂದಗತಿಯಲ್ಲಿ ವ್ಯವಹಾರಾದಿಗಳು ಸಾಗುವಂತಹ ಸಾಧ್ಯತೆಗಳು ಇರತಕ್ಕಂಥದ್ದು. ಜೊತೆಗೆ ಮನೆಯಲ್ಲೂ ಕೂಡ ಎಲ್ಲವೂ ಕೂಡ ಒಂದು ರೀತಿಯಾದಂತಹ ಮಂದಗತಿಯಲ್ಲಿ ಸಾಗ್ತಕ್ಕಂತಹ ಸಾಧ್ಯತೆಗಳನ್ನು ಅವರು ಕಾಣಬಹುದು. ಇನ್ನು 7ನೇ ತಿಂಗಳಿನಲ್ಲಿ ಅವರ ಭವಿಷ್ಯತ್ತಿನಲ್ಲಿ ಕೆಲವೊಂದು ಬದಲಾವಣೆ ಹೇಳ್ತಕ್ಕಂಥದ್ದು ಉಂಟಾಗ್ತದೆ. ಜೊತೆಯಲ್ಲಿ ಗೃಹ ಇತ್ಯಾದಿಗಳ ನಿರ್ಮಾಣದಲ್ಲಿ ತೊಡಗಿಕೊಂಡಂತಹ ವ್ಯಕ್ತಿಗಳಿಗೆ ಬಹು ಬೇಗನೆ ನಿರ್ಮಾಣ ಕಾರ್ಯ ಹೇಳ್ತಕ್ಕಂಥದ್ದು ಕಡೆಗೆ ಗಮನ ಹರಿದು ಅತಿಯಾದಂತಹ ವೇಗದಲ್ಲಿ ಗೃಹ ನಿರ್ಮಾಣ, ಅನಂತರದ ಭೂ ಖರೀದಿ ಇತ್ಯಾದಿಯಾದಂತಹ ಯೋಗ ಇವರಿಗೆ ಕೂಡಿ ಬರ್ತಕ್ಕಂಥದ್ದಾದ್ದರಿಂದಾಗಿ ಅವರು ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಇನ್ನು 8ನೇ ತಿಂಗಳಿನಲ್ಲೇ ಅವರಿಗೆ ಕೆಲವೊಂದು ವ್ಯಾವಹಾರಿಕವಾಗಿ ಏರುಪೇರತೆ ಇತ್ಯಾದಿಗಳು ಉಂಟಾದರೆ, ಇನ್ನು ಕೃಷಿ ಹಾಗೂ ಹಾಲು ಇತ್ಯಾದಿಯಾದಂತಹ ಉತ್ಪನ್ನದಾರರಿಗೆ ಉತ್ತಮವಾದಂತಹ ಲಾಭ ಇರತಕ್ಕಂಥದ್ದು. ಜೊತೆಯಲ್ಲಿ ಮನೆಯಲ್ಲಿ ಸಂಭ್ರಮದ ವಾತಾವರಣ ಹೇಳ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಮತ್ತು ಅಷ್ಟೇ ಅಲ್ಲದೆ ಧಾರ್ಮಿಕವಾದಂತಹ ಕಾರ್ಯಗಳಲ್ಲಿ ಇವರು ತೊಡಗಿಕೊಳ್ಳುವಂತಹ ಸಾಧ್ಯತೆಗಳು ಇರತಕ್ಕಂಥದ್ದು. ಇನ್ನು 9ನೇ ತಿಂಗಳಿನಲ್ಲಿ ಇವರ ಜೀವನದಲ್ಲಿ ಎಂದೂ ಸಾಧ್ಯವಾಗಲ್ಲ ಅಂತ ಹೇಳಿದಂತಹ ರೀತಿಯಾದಂತಹ ಒಂದು ಅಚ್ಚರಿಯಾದಂತಹ ಬೆಳವಣಿಗೆ ಇರತಕ್ಕಂಥದ್ದು ಸಂಭವಿಸುವ ಸಾಧ್ಯತೆಗಳು ಜಾಸ್ತಿಯಾಗಿ ಇರತಕ್ಕಂಥದ್ದು. ಜೊತೆಯಲ್ಲಿ ವಿದ್ಯಾಭ್ಯಾಸದನ್ನು ಮಾಡಿರ್ತಕ್ಕಂಥವ್ರಿಗೆ ಪ್ರೈವೇಟ್ ಇತ್ಯಾದಿಯಾದಂತಹ ಉದ್ಯೋಗಗಳು ಸಿಗ್ತಕ್ಕಂಥದ್ದು, ಮತ್ತು ಕೆಲವೊಂದು ವ್ಯಕ್ತಿಗಳಿಗೆ ಸರ್ಕಾರದಿಂದ ಕೆಲಸ ಆಗದೆ ಪೆಂಡಿಂಗ್ ಇರತಕ್ಕಂತಹ ಕೆಲಸ ಈ ಒಂದು ಸಮಯದಲ್ಲಿ ಅದು ಕಾರ್ಯರೂಪಕ್ಕೆ ಬಂದು ಆಗ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಕಾಣುತ್ತವೆ. ಇನ್ನು 10ನೇ ತಿಂಗಳಿನಲ್ಲಿ
ಇವರ ಒಂದು ಬದುಕಿನಲ್ಲಿ ಒಂದು ದೊಡ್ಡದಾದಂತಹ ತಿರುವಿನ ಘಟ್ಟ ಅಂತ ಹೇಳಬಹುದು. ಎಲ್ಲ ಕಡೆಯಲ್ಲೂ ಕೂಡ ಒಂದು ಗೌರವ, ಮಾನ, ಮರ್ಯಾದೆ ಇತ್ಯಾದಿಗಳು ಇವರಲ್ಲಿ ಕಂಡು ಬರ್ತಕ್ಕಂಥದ್ದು. ಜೊತೆಯಲ್ಲಿ ಸ್ನೇಹಿತ ವರ್ಗ ಹಾಗೂ ಇವರ ಇಂದ ಯಾರ್ಯಾರು ದೂರ ಆಗಿದ್ರು ಅಥವಾ ಇವರು ಯಾರ್ಯಾರು ಇವರಿಗೆ ನೋವುಗಳನ್ನು ಉಂಟು ಮಾಡಿದ್ರು ಅಂಥವರೆಲ್ಲರೂ ಕೂಡ ಸಮೀಪಕ್ಕೆ ಬರ್ತಕ್ಕಂಥ ಒಂದು ಸುಸಮಯವೂ ಕೂಡ ಇದಾಗಿರ್ತದೆ. ಜೊತೆಯಲ್ಲಿ ಧಾರ್ಮಿಕವಾದಂತಹ ಪುಣ್ಯ ಕ್ಷೇತ್ರಗಳ ದರ್ಶನ ಇತ್ಯಾದಿಗಳು ಯೋಗ ಕೂಡ ಇರ್ತಕ್ಕಂಥದ್ದು. ಇನ್ನು 11ನೇ ತಿಂಗಳಿನಲ್ಲಿ ಇವರು ಒಂದು ಏರುಪೇರತೆಯ ಜೀವನದಲ್ಲೂ ಕೂಡ ನೆಮ್ಮದಿಯ ಬದುಕನ್ನು ಕಟ್ಟಿಕೊಂಡು ಮುಂದಕ್ಕೆ ಸಾಗುವಂತಹ ಒಂದು ಸುವರ್ಣ ಅವಕಾಶ ಇರತಕ್ಕಂಥದ್ದು. ಜೊತೆಯಲ್ಲಿ ಹಣದಲ್ಲಿ ಖರ್ಚು ವೆಚ್ಚ ಇತ್ಯಾದಿಗಳು ಇದ್ದರೂ ಕೂಡ ಎಲ್ಲೋ ಒಂದು ಕಡೆಯಿಂದ ಸೇವನ್ನ ಮಾಡ್ತಕ್ಕಂತಹ ಸಮಯ. ಮತ್ತು ಅಷ್ಟೇ ಅಲ್ಲದೆ ತುಂಬ ಜನರು ಸಾಲ ಸಂಬಂಧಾದಿಗಳಲ್ಲಿ ಇರತಕ್ಕಂಥದ್ದನ್ನು ಅವರು ಕೂಡ ಈ ಒಂದು ಸಮಯದಲ್ಲಿ ಅದರಿಂದ ಹೇಗಾದರೂ ಮಾಡಿ ಹೊರಗಡೆ ಬರುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿ ಹೊರಗಡೆ ಬರ್ತಕ್ಕಂತಹ ಯೋಗವು ಕೂಡ ಇರತಕ್ಕಂತಹದ್ದು. ಇನ್ನು 12ನೇ ತಿಂಗಳಿನಲ್ಲಿ ನಾವು ನೋಡಿದಾಗ 12ನೇ ತಿಂಗಳಿನಲ್ಲಿ ಉದ್ಯೋಗ ವ್ಯವಹಾರ ಅನಂತರದಲ್ಲಿ ಯಾವೆಲ್ಲ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿರ್ತೀರ ಅವೆಲ್ಲವೂ ಕೂಡ ನಿಮ್ಮ ಆತ್ಮಕ್ಕೆ ತೃಪ್ತಿ ಆಗುವಂತಹ ರೀತಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಜೊತೆಯಲ್ಲಿ ಸಮವಾಗಿ ಏರು ಇಳಿತ ಇಲ್ಲದೇನೆ ಸುಗಮವಾಗಿ ಸಾಗ್ತಕ್ಕಂತಹ ಒಂದು ಸಮಯ ಅದಾಗಿರ್ತದೆ. ಜೊತೆಯಲ್ಲಿ ಕೆಲವು ಕಲಹ ಇತ್ಯಾದಿಗಳಲ್ಲಿ ಇರ್ತಕ್ಕಂಥವ್ರು ಹೊರಗಡೆ ಬರ್ತಕ್ಕಂಥದ್ದು. ಜೊತೆಗೆ ಅಭಿವೃದ್ಧಿಯ ಒಂದು ಹಾದಿ ಹೇಳ್ತಕ್ಕಂಥದ್ದು ಸುಗಮವಾಗಿ ಕಾಣಿಸ್ತಕ್ಕಂಥದ್ದು. ಜೊತೆಗೆ ಕೆಲವರಿಗೆ ಮಾನಸಿಕವಾಗಿ ಒತ್ತಡ ತೊಳಲಾಟದಲ್ಲಿ ಇರತಕ್ಕಂಥವರಿಗೆ ಮನಸ್ಸಿನಲ್ಲಿ ಚೇತರಿಕೆ ಇತ್ಯಾದಿಗಳು ಕಂಡುಬರ್ತಕ್ಕಂಥ ಸುಯೋಗ ಹೇಳ್ತಕ್ಕಂಥದ್ದು ಕೂಡ ಇರತಕ್ಕಂಥದ್ದು. ಹಾಗಾಗಿ ಒಂದೆಡೆಯಿಂದ ಕಹಿ ಇದ್ದರೆ ಇನ್ನೊಂದು ಎಡೆಯಿಂದ ಸಿಹಿ ಹೇಳ್ತಕ್ಕಂಥದ್ದು ಕೂಡ ಈ ಸಮಯದಲ್ಲಿ ನಿಮಗೆ ಇರತಕ್ಕಂಥದ್ದು. ಆದರೆ ಕಹಿಯ ಪ್ರಮಾಣ ಕಡಿಮೆ, ಸಿಹಿಯ ಪ್ರಮಾಣವೇ ಜಾಸ್ತಿಯಾಗಿ ಇರಲಿ ಎಂಬುದಾಗಿ ನಾವು ವಿಶ್ವಾಂಬರನಲ್ಲಿ ಕೇಳ್ಕೊಳ್ತಾ ಈ ಎಲ್ಲ ಒಂದು ರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಹಾಗೂ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಈ ಒಂದು 2000ನೇ ಇಸ್ವಿ ಹೇಳ್ತಕ್ಕಂಥದ್ದು ಶುಭವನ್ನು ಉಂಟು ಮಾಡಿಕೊಟ್ಟು ಅವರ ಜೀವನದಲ್ಲಿ ಒಂದು ಯಶಸ್ಸನ್ನು ತಂದುಕೊಡಲಿ. ಆನಂತರದಲ್ಲಿ ಕೆಲವೊಂದು ವಿಪರೀತವಾದಂತಹ ಬಾಧನೆಗಳನ್ನು ನಾವು ಉಂಟು ಮಾಡಿಕೊಳ್ತಕ್ಕಂಥದ್ದಿದೆ. ಅದು ಹೇಗೆ ಅಂತ ಕೇಳಿದರೆ ಕೆಲವೊಂದು ಏನು ಒಂದು ವಿಷಕಾರಿಯಾದಂತಹ ಬಾಂಬು ಇತ್ಯಾದಿಗಳ ಸ್ಫೋಟ ಇತ್ಯಾದಿಗಳಿಂದಾಗಿ ನಾವು ವಾಯು ಇತ್ಯಾದಿಗಳನ್ನು ಕೆಡಿಸಿಕೊಂಡು ಹಾಗೂ ಅಂತರ್ಜಲ ಆಗಿರ್ಬೋದು ಭೂಮಿಯ ಮೇಲೆ ಇರತಕ್ಕಂತಹ ಕೆಲವೊಂದಿಷ್ಟನ್ನು ನಾವು ನಮ್ಮ ಕೈಯಾರೆ ನಾಶವನ್ನು ಪಡಿಸ್ತಾ ಇರತಕ್ಕಂಥದ್ದು ನಮಗೆ ಅದು ಮಾರಕವಾಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಯಲ್ಲಿ ಇವರ ಜೀವನದಲ್ಲಿ ಮೀನರಾಶಿಯವರು ಯಶಸ್ಸನ್ನು ಕಾಣಲಿಕ್ಕೆ ಒಂದು ಅದ್ಭುತವಾದಂತಹ ಒಂದು ಪರಿಹಾರ ಅಂತ ಹೇಳಿದರೆ ಇವರು ಈ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೆ ಆನಂತರದಲ್ಲಿ ಕೆಲವರು ಎಷ್ಟೇ ಪ್ರಯತ್ನವನ್ನು ಮಾಡಲು ಫಲ ಸಿಗದೆ ಇದ್ದರೂ ಇರೋಂತಹವರಿಗೆ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ತಕ್ಕಂಥದ್ದು ಒಂದು ಕಲ್ಪ ವೃಕ್ಷವನ್ನು ನೆಟ್ಟು ಅದನ್ನು ಬೆಳೆಸ್ತಾ ಬಂದರೆ ನಿಮ್ಮ ಜೀವನದಲ್ಲೂ ಕೂಡ ಅದೇ ರೀತಿಯಾದಂತಹ ಬೆಳವಣಿಗೆ ಹೇಳ್ತಕ್ಕಂಥದ್ದು ಆಗ್ತದೆ. ಮತ್ತು ಎಷ್ಟೋ ಒಂದು ಗ್ರಹಮಾನದ ರೀತಿಯಾದಂತಹ ತೊಂದರೆಗಳನ್ನು ಅದು ನಿವಾರಣೆಯನ್ನು ಮಾಡಿಕೊಡ್ತದೆ. ಅದು ಹೇಗೆ ಫಲವನ್ನು ನಮಗೆ ಕರುಣಿಸ್ತದೆಯೋ ಅದೇ ರೀತಿಯಲ್ಲಿ ಫಲವು ಕೂಡ ನಮಗೆ ದೊರಕತಕ್ಕಂಥದ್ದು. ಜೊತೆಯಲ್ಲಿ ಎಷ್ಟೋ ನಾವು ದಿನನಿತ್ಯ ಪಾಪ ಕರ್ಮಾದಿಗಳನ್ನು ಮಾಡ್ತಾ ಇರ್ತೇವೆ. ಅಂತಹ ಪಾಪ ಕರ್ಮಾದಿಗಳ ನಿವಾರಣೆಗೆ ಕಲ್ಪ ವೃಕ್ಷ ಹೇಳ್ತಕ್ಕಂಥದ್ದು
ಅದ್ಭುತವಾದಂತಹ ಯಶಸ್ಸನ್ನು ಕೊಡ್ತಕ್ಕಂಥದ್ದು ಮತ್ತು ಆ ಪಾಪಕರ್ಮಗಳ ದೋಷವನ್ನು ಕಡಿಮೆ ಮಾಡುವಂತಹದ್ದು. ಜೊತೆಗೆ ನಾವು ದೇವರಿಗಾಗಿರ್ಬೋದು ಅಥವಾ ಪ್ರತಿಯೊಂದು ಕಾರ್ಯಗಳಲ್ಲಿ ಅಥವಾ ನಮ್ಮ ಆರೋಗ್ಯಕ್ಕೂ ಕೂಡ ತೆಂಗಿನಕಾಯಿಯನ್ನು ನಾವು ಬಳಸ್ತೇವೆ. ಮತ್ತು ಅಷ್ಟೇ ಅಲ್ಲದೆ ಪರಮಾತ್ಮನಿಗೆ ಅತಿಯಾದಂತಹ ಪ್ರಿಯವಾದದ್ದು ತೆಂಗಿನಕಾಯಿ ಆಗಿರುತ್ತದೆ. ಪ್ರತಿಯೊಂದು ಯಾಗ ಇತ್ಯಾದಿಗಳಲ್ಲೂ ಕೂಡ ನಾವು ಅದನ್ನು ಉಪಯೋಗಿಸ್ತೇವೆ. ಮತ್ತು ಅಷ್ಟೇ ಅಲ್ಲದೆ ಸಾಕ್ಷಾತ್ ಮುಕ್ಕಣ್ಣನ ಸ್ವರೂಪವಾಗಿ ಇರತಕ್ಕಂಥದ್ದು ಅಂತೇಳಿದರೆ ಅದಕ್ಕೆ 3 ಕಣ್ಣುಗಳು ಇರತಕ್ಕಂಥದ್ದನ್ನು ಕೂಡ ನೀವು ಕಾಣಬಹುದು. ಅಂತಹ ಒಂದು ಅದ್ಭುತವಾದಂತಹ ಒಂದು ಶಕ್ತಿಯ ನೀವು ಪ್ರಯೋಜನವನ್ನು ಪಡ್ಕೊಂಡ್ರೆ ನೀವೇ ಕೊನೆಗೆ ಹೇಳ್ತೀರಿ, ಹೌದು, ಕಲ್ಪವೃಕ್ಷದಿಂದ ಅದ್ಭುತವಾದಂತಹ ಫಲವನ್ನು ನಾವು ಕಂಡಿದ್ದೇವೆ ಅಂಥೇಳಿ. ಹಾಗಾಗಿ ಈ ರಾಶಿಯವರು ಪ್ರತಿಯೊಬ್ಬರೂ ಕೂಡ ಎಲ್ಲರೂ ಮಾಡಿಕೊಂಡ್ರೆ ಎಲ್ಲರಿಗೂ ಕೂಡ ಒಳಿತನ್ನು ನಾವು ಕಾಣ್ಬೋದು. ಮನೆಯಲ್ಲಿ 4 ಜನ ಇದ್ದೀವಿ ಅಂತ ಹೇಳಿದರೆ 4 ಜನರು ಕೂಡ ನೆಟ್ಟು ಅದರ ಲಾಲನೆ ಪಾಲನೆಯನ್ನು ಮಾಡುವುದರಿಂದ ಒಳ್ಳೆಯದಾದಂಥ ಫಲವನ್ನು ನಾವು ನಿರೀಕ್ಷಿಸಬಹುದು. ಜೊತೆಯಲ್ಲಿ ದೋಷಾದಿಗಳಿಂದ ಮುಕ್ತಿಯನ್ನು ಪಡೆಯಲಿಕ್ಕೆ ಸರಳ ಸುಲಭ ವಿಧಾನ. ಆ ನಂತರದಲ್ಲಿ ಅದರ ಫಲದಿಂದ ನಾವು ಜೀವಿಸಲಿಕ್ಕೂ ಕೂಡ ಸಾಧ್ಯತೆ